ವಿವಿಧ ಬೇಡಿಕೆಗಳನ್ನಿಟ್ಟು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ಆಶಾ ಕಾರ್ಯಕರ್ತರ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂತಹದ್ದು ನಾವು ಮಧ್ಯರಾತ್ರಿ ಬಂದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆಶಾ ಕಾರ್ಯಕರ್ತರು ತಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನಿರ್ದಿಷ್ಟ ಅವಧಿಯಲ್ಲಿ ಅಂದರೆ ರಾತ್ರಿ ಕೂಡ ಕೊರೆಯೋ ಚಳಿಯಲ್ಲಿ ಅವರ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಸದ್ಯಕ್ಕೆ ಅವರು ಏನು ಈಗಾಗಲೇ ಒಂದು ತಿಂಗಳ ಒಂದು ಗೌರವಧನವನ್ನು 15,000 ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ನಮಗೆ 15,000 ರೂಪಾಯಿಗೆ ಏರಿಕೆ ಮಾಡಬೇಕು ಅನ್ನುವಂತಹದ್ದು ಬಹುಮುಖ್ಯ ಬೇಡಿಕೆ ಆಗಿದೆ. ಜೊತೆಗೆ ಆರೋಗ್ಯ ಇಲಾಖೆ ನಿರ್ದೇಶಕಿಯವರು ಬಂದು ಇವರ ಮನವಿಯನ್ನು ಸ್ವೀಕಾರ ಮಾಡಿ ಹೋಗಿದ್ರು ಸಹ ಅವರ ಒಂದು ಪ್ರತಿಭಟನೆಯನ್ನು ಹಿಂಪಡೆದಿಲ್ಲ. ಸದ್ಯಕ್ಕೆ ಆಶಾ ಕಾರ್ಯಕರ್ತರು ರಾತ್ರಿ ಆದರೂ ಕೂಡ ಕೊರೆಯೋ ಚಳಿಯಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸಿರುವಂತಹದ್ದು. ರಸ್ತೆಯಲ್ಲಿ ಮಲಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವರು ಏನು ಹೇಳ್ತಾರೆ ಮತ್ತು ಅವರ ಬೇಡಿಕೆಗಳಿಗೆ ಆರೋಗ್ಯ ಇಲಾಖೆಯ ನಿರ್ದೇಶಕಿಯವರು ಸ್ಪಂದಿಸಿದ್ರು ಅಥವಾ ಆರೋಗ್ಯ ಇಲಾಖೆ ಸ್ಪಂದಿಸಿತ್ತಾ, ಈಗ ಅವರ ಮುಂದಿನ ಪ್ರತಿಭಟನೆ ರೂಪರೇಷೆಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಮೇಡಮ್, ಈಗಾಗಲೇ ಏನು ಈಗಲೂ ಕೂಡ ಕೊರೆಯೋ ಚಳಿಯಲ್ಲಿ ಮುಂದುವರಿಸಿದ್ರ, ಮೊದಲನೇದಾಗಿ ಈ ಒಂದು ಪ್ರತಿಭಟನೆ ಬಗ್ಗೆ ಹೇಳೋದಾದ್ರೆ ಏನು ಅಂತ ಹೇಳ್ತೀರಾ ಮೇಡಮ್? ಸರ್, ನಮಗೆ 15,000 ಸ್ಯಾಲ್ರಿ ಕೊಡಲೇಬೇಕು ಸರ್. ನಮ್ಮ CM ಅವರು ಹೇಳಿರೋ ಮಾತು ಉಳಿಸ್ಕೊಳ್ಳೇಬೇಕು. ನಮಗೆ ಮಕ್ಕಳನ್ನ ಸಾಕೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಮತ್ತು ಇಷ್ಟು ಚಳಿಯಲ್ಲಿ ನಾವು ಕೊರೆಯೋ ಚಳಿಯಲ್ಲಿ ಇಲ್ಲಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆದರೆ ಯಾರು ಸರ್ ನಮಗೆ ಜವಾಬ್ದಾರಿ? ನಾವು ಮಾಡೋ ಕೆಲಸದ ಕಡೆ ಕೂಡ ನಮ್ಗೆ ಯಾರೂ ಪ್ರೊಟೆಕ್ಟ್ ಕೊಡೋರೇ ಇಲ್ಲ. ನೀವು ಕೆಲ್ಸಕ್ಕೆ ಬಂದಿದ್ದೀರಾ, ಇಷ್ಟ ಇದ್ದರೆ ಮಾಡಿರಿ, ಇಲ್ಲಾಂದರೆ ಹೋಗ್ರಿ ಅನ್ನೋ ಒಂದು ಮೂಮೆಂಟಲ್ಲಿದೆ ಈ ಸರ್ಕಾರದಿಂದ. ನಮ್ಗೆ ಇದರಿಂದ ಏನೊಂದು ಜೀವನ ಮಾಡೋದಕ್ಕೆ ಅಂತಲೇ ಆಗ್ತಾಯಿಲ್ಲ ಸರ್. ನಮ್ಮ ಮಕ್ಕಳನ್ನ ಸಾಕೋದು ತುಂಬ ಕಷ್ಟ ಆಗ್ತಾ ಇದೆ. ನಮ್ಗೆ 15,000 ಕೊಡೋವರೆಗೂ ನಾವು ಹೋಗೋದಿಲ್ಲ ಸರ್ ಇಲ್ಲಿಂದ. ಇನ್ನು ಈಗಾಗಲೇ ಆರೋಗ್ಯ ಇಲಾಖೆಯ ನಿರ್ದೇಶಕಿಯವರು ಬಂದು ನಿಮ್ಮ ಹತ್ರ ಒಂದು ಮನವಿ ಪತ್ರವನ್ನು ಕೂಡ ಸ್ವೀಕರಿಸಿದ್ದಾರೆ. ಈ ಬಗ್ಗೆ ಭರವಸೆ ಇದೆಯಾ ಅಂತ? ಸರಿ, ಹೇಳಿದ್ದಾರೆ. ಭರವಸೆ ಪರಿಶೀಲನೆ ಮಾಡಬೇಕು ಅಂತಂತ ಹೇಳಿ ಹೋಗಿದ್ದಾರೆ. ಆರೋಗ್ಯ ಇಲಾಖೆಯವರು ಬಂದಿದ್ದಾರೆ, ಬಂದು ಪರಿಶೀಲನೆ ಮಾಡಬೇಕು. ಎಷ್ಟು ದಿನ ಪರಿಶೀಲನೆ ಮಾಡ್ತಾರೆ ಸರ್? 1 ವರ್ಷ ಆಯಿತು ಭರವಸೆ ಕೊಟ್ಟು. 1 ವರ್ಷದಿಂದ ಎಷ್ಟು ಸಲ ಮೀಟಿಂಗ್ಸ್ ಕರೆದಿದ್ದಾರೆ. ಅದ್ರದ್ದು ಏನು ಪ್ರತಿಫಲ ಅನ್ನೋದೇ ಇಲ್ಲ. ಅದ್ರ ಪ್ರತಿಫಲ ಅಂತಂತಂದರೆ ಫ್ರೀಡಮ್ ಪಾರ್ಕಲ್ಲಿ ನಾವೀಗ ಚಳವಳಿಗಿಳ್ದಿರೋದೇ ಅದ್ರ ಉತ್ತರ ಆಗಿದೆ. ಪರಿಶೀಲನೆ ಇಷ್ಟು ದಿನ ಮಾಡೋ ಕೆಲಸ ಇಲ್ಲ. ನಾವು ಕ್ಷೇತ್ರ ಮಟ್ಟದಲ್ಲಿ ನಮ್ಮ ಗ್ರಾಮದಲ್ಲಿ ಏನು 1000 ಜನಸಂಖ್ಯೆಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ, ಒಂದು ಮಗು, ಚಿಕ್ಕ ಮಗುವಿಂದ, ಹುಟ್ಟಿರೋ ಮಗುವಿಂದ ಅವಳ ಗರ್ಭಿಣಿ ಆಗಿ ಅವ್ರ ಮಗುವರೆಗೂ ಪ್ರತಿಯೊಂದು ಜವಾಬ್ದಾರಿ ನಮ್ಮ ಮೇಲೇ ಇರುತ್ತೆ. ಅವಳಿಗೆ ರಕ್ತಹೀನತೆ ಬರಬಾರ್ದು, ಪ್ರತಿಯೊಂದು ಸ್ಕೂಲ್ಗೆ ಹೋಗೋ ಮಗುಗೆ ಜಾಂಡೀಸ್ ಬರಬಾರ್ದು, ಆಲ್ಬೆಂಡಜಲ್ ಟ್ಯಾಬ್ಲೆಟ್ಸ್ ಕೊಡಬೇಕು, ವಿಟಮಿನ್ ಎ ಕೊಡಬೇಕು. ಪ್ರತಿಯೊಂದು ನಮಗೆ ಫಸ್ಟಲ್ಲಿ ತಗೊಂಡಾಗ ಏನು 2010ರಲ್ಲಿ ನಮ್ಮನ್ನು ಆಯ್ಕೆ ಮಾಡಿಕೊಂಡು ತಗೊಂಡಿದ್ದಾರೆ. 2 ತಾಸು ಮಾಡಬೇಕು ಅಂತಂತ ಹೇಳಿ ತಗೊಂಡಿದ್ದಾರೆ. ಅಂಥದ್ರಲ್ಲಿ 2 ತಾಸಲ್ಲ, 24 ಗಂಟೆ ಕೆಲಸ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕವಾಗಿ ನಾವು ತಕ್ಕಂತೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಈ ಆಶಾ ಸಾಫ್ಟ್ ಏನಿದೆ ಗೊತ್ತಾ, RCH ಪೋರ್ಟಲ್ಲು ಆಶಾ ಸಾಫ್ಟು ಲಿಂಕ್ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಸುಮಾರು 1,000 ರೂಪಾಯಿ ನಷ್ಟ ಆಗ್ತಾ ಇದೆ ಸರ್. ಡೆಲಿವರಿ ಎಲ್ಲ ಮಾಡಿಸ್ತೀವಿ. ನಾವೇನು ಗೊತ್ತಾ, ತಾಯಿ ಮಗುನ ಏನು ನಮ್ಮದೇ ಮಗು ಅಂತಂತ, ಅದು ನಮ್ಮದೇ ಜೀವ, ನಮ್ಮ ಮನೆಯದ್ದು ಸ್ವಂತ ಅಂತಂತ ಹೋಗ್ಬಿಟ್ಟು ಎಷ್ಟೊತ್ತಲ್ಲನ ಆಗಲಿ ಹೋಗಿ ಕರ್ಕೊಂಡೋಗಿ ಅವ್ರನ್ನ ಜೀವ, ಒಂದು ಹಣ ಬರುತ್ತೆ ಅಂತ ನಾವು ಮಾಡ್ತಾ ಇಲ್ಲ, ನಮ್ಮ ಗ್ರಾಮದಲ್ಲಿ ಚೆನ್ನಾಗಿರಬೇಕು ಅಂತಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಶ್ರಮಕ್ಕೆ ತಕ್ಕಂತೆ 15,000 ರೂಪಾಯಿ ಈ ಆಶಾ ಸಾಫ್ಟು RCH ಪೋರ್ಟಲ್ನ ತೆಗೆದಾಕ್ಬಿಟ್ಟು 15,000 ರೂಪಾಯಿ ನಮಗೆ ಫಿಕ್ಸ್ ಮಾಡಿಬಿಟ್ಟು ಕೊಡ್ರಿ ಅಂತಂತಲೇ ನಾವು ಕೇಳ್ಕೊತಾ ಇದ್ದೀವಿ ಸರ್ ಸರ್ಕಾರದವ್ರಿಗೆ. ಏನು ಈ ಸಿದ್ದರಾಮಯ್ಯ ಸರ್ಕಾರ ಅವ್ರು ಬಂದಿದೆ, ಹೇಳಿದ್ರು, ಭರವಸೆ ಕೊಟ್ಟಿದ್ರು, ನಮಗೆ ಏನು ಪ್ರಯೋಜನವೇ ಇಲ್ಲ. ಈಗಂತೂ ನಾವು ಅವರು ನಮಗೆ ಯಾವುದೋ ಒಂದು ಫ್ರೀಡಮ್ ಪಾರ್ಕಲ್ಲಿ ಬಂದು ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೇಳಿದ್ದಾರೆ, ಏನೂ ಇಲ್ಲ ಚೆನ್ನಾಗಿದ್ದಾರೆ ಅಂತಂತ ನಮ್ಮ ಸಂಘಟನೆ ಅವ್ರಿಗೆ ಹೇಳಿದ್ದಾರೆ. ಈಗ ಬಂದರೆ ಅವರು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆಶಾಗಳಿಗೆ ಏನು ತೊಂದರೆ ಇದೆ ಅಂತ. ಎಲ್ಲೋ ಮೀಟಿಂಗ್ಗಳಿಗೆ ಹೋಗಿ ಸುಮ್ಮನೆ ನೋಡ್ಕೊಂಡು ಬರೋದಲ್ಲ, ನಮ್ಮ ಕಷ್ಟಗಳನ್ನ ನೋಡಿದ್ರೆ ಇವಾಗ ಅರ್ಥ ಆಗುತ್ತೆ ಸರ್ ದಿನೇಶ್ ಗುಂಡೂರಾವ್ ಸರ್ ಅವ್ರಿಗೆ, ಹೆಲ್ತ್ ಮಿನಿಸ್ಟ್ರ್ ಆಗಿ ಅವ್ರಿಗೆ. ಅದಕ್ಕೆ ನಾವು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹೆಲ್ತ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬ್ರು ಬಂದು ನಮ್ಮದು ಏನಿದೆ ಅಂತ ಪರಿಶೀಲನೆ ಮಾಡೋವರೆಗೂ ನಾವಿಲ್ಲಿಂದ ಕದಲೋದಿಲ್ಲ ಸರ್. ಮೇಡಮ್, ಈಗ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ. ಇನ್ನೂ ಎಷ್ಟು ದಿನಗಳ ಕಾಲ ಈ ಪ್ರತಿಭಟನೆ ಮುಂದುವರಿಬೋದು? ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ. ಮೊದಲಿಗೆ ಸರ್ ಅಂದರೆ ನಾವು 2008ರಲ್ಲಿ ನಮ್ಮ ಆಶಾಗಳನ್ನ ತಗೊಂಡ್ರು. ಈಗ ನಾವು 16 ವರ್ಷ ತುಂಬಿ 17 ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಒಂದು 5-6 ಸಾವಿರ ರೂಪಾಯಿ ಕೊಟ್ಟು ಇವತ್ತು ಎಲ್ಲ ಬೆಲೆಗಳು ಏರಿಕೆ ಆಗಿದೆ. ನಾವು ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಪ್ರತಿ ಬಾರಿ ಬಂದು ನಾವು ವರ್ಷಕ್ಕೊಮ್ಮೆ ಈ ರೀತಿ ಬಂದು, ಹೋದ ವರ್ಷ ಕೂಡ ಬಂದು ನಾವು ಫೆಬ್ರವರಿನಲ್ಲಿ ಪ್ರತಿಭಟನೆ ಮಾಡಿದ್ವಿ. ದಿನೇಶ್ ಗುಂಡೂರಾವ್ ಸರ್ ಬಂದು ಮತ್ತು ನಮ್ಮ ಸಿದ್ದರಾಮಯ್ಯ ಸರು ಕೂಡ ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು. ಆದರೆ ನಮ್ಮ ಯಾವುದೇ ಒಂದು ಭರವಸೆಗಳನ್ನ ಈಡೇರಿಸಿಲ್ಲ. ಏನು ನಮಗೆ ಆಶಾಗಳಿಗೆ ಒಂದು 42 ಕಾಲಮ್ಗಳನ್ನ ಕೊಟ್ಟಿದ್ದಾರೆ. 42 ಕಾಲಮ್ಗಳಲ್ಲಿ ನಾವು ಕೆಲಸನ ನಿರ್ವಹಿಸ್ತಾ ಇದ್ವಿ.
ಪ್ರತಿ ಗ್ರಾಮೀಣದ ಎಲ್ಲ ಆರೋಗ್ಯವನ್ನು ನಾವು ಗರ್ಭಿಣಿ ಇ.ಸಿ ಅಂದರೆ ಮೊದಲು ಅವ್ರನ್ನ ಇ.ಸಿ ಸರ್ವೆ ಮಾಡ್ತೀವಿ, ಗರ್ಭಿಣಿಯರನ್ನ ಸರ್ವೆ ಮಾಡ್ತೀವಿ, ಮತ್ತು ಆ 9 ತಿಂಗಳಾಗಿ ಹೆರಿಗೆಯಾಗಿ ಅವಳು ಬಾಣಂತಿ ಮತ್ತು ಅವ್ಳ ಮಗುಗೆ ಲಸಿಕೆಯನ್ನು ಕೊಡಿಸೋದು, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ. ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಇಂತಿಷ್ಟು ಅಂದರೆ 200, 300 ಒಂದೊಂದು ಕಾಂಪೌಂಡ್ ನಡೆಸಿ ಇಷ್ಟು ಅಂತ ಕೊಡ್ತಾಯಿದ್ದಾರೆ. ಇದು ಬೇಡ ಸರ್. ನಮಗೆ ಒಂದು ಗೌರವಯುತವಾಗಿ ಬದುಕಬೇಕು ಅಂದರೆ ಕನಿಷ್ಠ ಒಂದು 15,000 ರೂಪಾಯಿ ನಮ್ಗೆ ಕೇಳ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ 15,000 ರೂಪಾಯಿನ ಫಿಕ್ಸ್ ಮಾಡಬೇಕು ನಮಗೆ ಗೌರವಯುತವಾಗಿ ಬದುಕಲಿಕ್ಕೆ. ಮತ್ತು ನಾವು ನಿವೃತ್ತಿ ಹೊಂದಿದಂಥ ಸಂದರ್ಭದಲ್ಲಿ ನಮಗೆ ಒಂದು 5 ಲಕ್ಷ ಪರಿಹಾರ, ನಿವೃತ್ತಿ ಒಂದು ಪರಿಹಾರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ನಮ್ಗೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಒಂದು 2-3 ತಿಂಗಳು ರಜೆ ಬೇಕು ಅಂದರೆ ರಜೆ ಕೊಡಬೇಕು. ನಾವು ಕೆಲಸ ಮಾಡ್ತಾನೆ ಇದ್ದೀವಿ. ಯಾವುದೇ ಒಂದು ಕಷ್ಟ ಇದ್ರೂ ನಾವು ಅವ್ರು ಹೇಳಿದ ತಕ್ಷಣ ನಮ್ಮನ್ನು ಕೆಲಸ ಮಾಡಬೇಕು. ಒತ್ತಡ ಏರಿ ಕೆಲಸ ಮಾಡಿಸ್ತಾ ಇದ್ದಾರೆ ಸರ್, ಅದು ತಪ್ಪಬೇಕು ಸರ್. ಒತ್ತಡ ಏರಬಾರ್ದು. ನಾವು ಕೂಡ ಮಾನವೀಯತೆ, ನಮಗೂ ಕೂಡ ಮಾನವೀಯತೆ ತೋರಬೇಕು. ನಮಗೆ ಕೆಲಸ ಮಾಡುವಾಗ ನಮಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಆರೋಗ್ಯದ ಕಡೆಗೂ ಅವರು ಗಮನ ಕೊಡಬೇಕು. ಸರ್ಕಾರ ಪ್ರತಿಯೊಂದಕ್ಕೂ ನಾವು ಇವತ್ತು ಈ ಕೊರೆಯೋ ಚಳಿನಲ್ಲಿ ಇವತ್ತು ಏನೇ ಒಂದು ನಮ್ಮ ಆಶಾಗಳಿಗೆ ಯಾವುದೇ ಒಂದು ತೊಂದರೆ ಆದ್ರೂ ನೇರ ಹೊಣೆ ನಮ್ಮ ಸರ್ಕಾರನೇ ಹೊಣೆ ಹೊರಬೇಕು ಸರ್. ಈಗ ಇಷ್ಟು ಕೊರೆಯೋ ಚಳಿನಲ್ಲಿ ಬಂದು ಇಷ್ಟೊಂದು ಆಶಾಗಳೆಲ್ಲ ಒಂದು 40,000 ಆಶಾಗಳು ಬಂದು ನಮ್ಮವರು ಇಲ್ಲಿ ಅಲ್ಲಿ ಎಲ್ಲ ಕಡೆ ಮಲಗಿದ್ದಾರೆ, ಬೀದಿ ರಸ್ತೆಯಲ್ಲೆಲ್ಲ ಮಲಗಿದ್ದಾರೆ. ಯಾವುದೇ ಒಬ್ಬ ಅಧಿಕಾರಿಗಳು ಹೆಣ್ಮಕ್ಳು ಈ ರೀತಿ ಬಂದು ಬೀದಿಲಿ ಏನಾದ್ರು ಬಂದು ಮಲಗಿದ್ರೆ ಅಧಿಕಾರಿಗಳು ಇದನ್ನು ಬಂದು ಏನು ನೋಡ್ತಾ ಇರಲಿಲ್ಲ, ಪ್ರಶ್ನೆ ಮಾಡ್ತಾರೆ. ಬೆಳಿಗ್ಗೆಯಿಂದ ಬಂದಿದ್ವಿ, ಮುಖ್ಯಮಂತ್ರಿಗಳಾಗಲಿ ಇಲ್ಲ ದಿನೇಶ್ ಗುಂಡೂರಾವ್ ಸರ್ ಆರೋಗ್ಯ ಸಚಿವರಾಗಲಿ ಬಂದು ಭೇಟಿ ಮಾಡಿಲ್ಲ. ನಮ್ಮ ಕಷ್ಟ, ನಮ್ಮ ಕೂಗಿಗೆ ಸ್ಪಂದಿಸ್ತಾ ಇಲ್ಲ ಸರ್. ಹಾಗಾಗಿ ಅವ್ರು ಬಂದು ಸ್ಪಂದಿಸಬೇಕು, ನಮ್ಮ ಬೇಡಿಕೆಗಳಿಗೆ ಈಡೇರಿಸಬೇಕು ಸರ್. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಹೋರಾಟನ ಹಿಂಪಡೆಯಲ್ಲ ಸರ್. ನಮ್ಗೆ ಜಯ ಸಿಗಬೇಕು ಸರ್. ಅದೇ ಹಾಗಾಗಿ ನಾವು ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ಮಾಧ್ಯಮಗಳಲ್ಲಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಮ್ಮ ನೋವು ನೀವು ಬಂದು ಇಷ್ಟೊತ್ತೊಂದು ರಾತ್ರಿ ನೋಡ್ತಾ ಇದ್ದೀರಾ, ನೀವು ಕೂಡ ನಮಗೆ ಬೆಂಬಲ ಕೋರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ಇದಿಷ್ಟು ಏನು ಆಶಾ ಕಾರ್ಯಕರ್ತರ ಮಾತಾಗಿತ್ತು. ಅಂದರೆ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಸಾಕಷ್ಟು ಜನ ಆಶಾ ಕಾರ್ಯಕರ್ತರು ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಬೇಡಿಕೆ ಈಡೇರುವ ತನಕ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಹಿಂಪಡೆಯಲ್ಲ ಅನ್ನುವಂತಹ ಮಾತುಗಳು ಅವ್ರದ್ದಾಗಿತ್ತು. ಕ್ಯಾಮ್ರಾ ಪರ್ಸನ್ ಚಂದ್ರಶ್ ಜೊತೆ ಜಿ.ವಿ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.